ಜಿಲ್ಲೆಯ ಕುಟುಂಬವೊಂದು ಧಾರ್ಮಿಕ ಯಾತ್ರೆಗೆ ತೆರಳಿದ್ದ ವೇಳೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತ ಇದೀಗ ರಾಜ್ಯಾದ್ಯಂತ ಆಘಾತ ಮೂಡಿಸಿದೆ. ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ಬಳಿ ತುಂಗಭದ್ರಾ ನದಿ ಸೇತುವೆ ಮೇಲೆ ಸಾಗುತ್ತಿದ್ದ ಟ್ರ್ಯಾಕ್ಟರ್ಗೆ ಹಿಂದಿನಿಂದ ಬಂದ ಟ್ಯಾಂಕರ್ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಟ್ರ್ಯಾಕ್ಟರ್ ನಿಯಂತ್ರಣ ತಪ್ಪಿ ಸೇತುವೆಯಿಂದ ಕೆಳಗೆ ಉರುಳಿ ಬಿದ್ದಿದೆ. ಘಟನೆಯಲ್ಲಿ ಟ್ರ್ಯಾಕ್ಟರ್ ಚಾಲಕ ಸೇರಿದಂತೆ 7 ಜನರು ಸಾವನ್ನಪ್ಪಿದ್ದಾರೆ. ಮೃತರೆಲ್ಲರೂ ಒಂದೇ ಕುಟುಂಬದವರು ಎಂದು ತಿಳಿದು ಬಂದಿದೆ. ಮೃತರನ್ನು ಗೌರಮ್ಮ, ಗೀತಾ, ಮಹಾಂತೇಶ್, ಮಂಜಮ್ಮ, ಟ್ರ್ಯಾಕ್ಟರ್ ಚಾಲಕ ಕೆಂಚಪ್ಪ, 1 ವರ್ಷದ ಭರತ್ ಹಾಗೂ ಮಾಯಾ ಎಂದು ಗುರುತಿಸಲಾಗಿದೆ. ಘಟನೆಯಲ್ಲಿ 10ಕ್ಕೂ ಹೆಚ್ಚು ಜನರು ಗಂಭೀರವಾಗಿ ಗಾಯಗೊಂಡಿದ್ದು, ಅವರನ್ನು ಹೊಸಪೇಟೆ ಹಾಗೂ ಕೊಪ್ಪಳದ ಸರ್ಕಾರಿ ಆಸ್ಪತ್ರೆಗಳಿಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ವಿಜಯನಗರ ಜಿಲ್ಲೆಯ ಮಾರ್ಲಾಯನಹಳ್ಳಿ ಹಾಗೂ ಯಶವಂತ ನಗರ ಗ್ರಾಮದ ಕುಟುಂಬ ಸದಸ್ಯರು ಹುಲಿಗೆಮ್ಮ ದೇವಿಯ ದರ್ಶನಕ್ಕೆ ತೆರಳುತ್ತಿದ್ದ ವೇಳೆ ಈ ದುರಂತ ಸಂಭವಿಸಿದೆ ಎಂದು ತಿಳಿದು ಬಂದಿದೆ. ಮುಂದೆ ಡಾಕ್ಟರ್ ಹೋಗ್ತಿತ್ತು ಸರ್, ನಾನು ಹಿಂದೆ ಟ್ರಾಲೆ ಕುಂತಿದ್ದೆ ಸರ್. ಇಲ್ಲೇ ಓವರ್ ಸ್ಪೀಡ್ನಾಗ ಬಂದು ಒಂದೇ ಸಲ ಹೊಡೆದ್ಬಿಟ್ಟ ಸರ್. ಹಂಗೆ ಯಾರು ಲಾರಿ ಕೆಳಗೆ ಹಂಗೆ ಒಂದೇ ಸಲ ಪಲ್ಟಿ ಆಗುತ್ತೆ ಸರ್. ಬ್ರಿಡ್ಜ್ 6 ಎಲ್ಲ ಕೆಳಗೆ ಬಿಟ್ಟಿತ್ತು ಸರ್. ಹಂಗೆ ಎಷ್ಟು ಜನ ಹೋಗಿದ್ರು ಟ್ರ್ಯಾಕ್ಟರ್? ಸರ್ ಒಂದು 16 ಜನ ಇದ್ದೀವಿ ಸರ್. ಎಲ್ಲಿಂದ ಎಲ್ಲಿ ಹೋಗ್ತೀವಿ? ಕೂಡ್ಲಿಗಿಂದ ಹುಲಿಗೆಮ್ಮ ದೇವಸ್ಥಾನ ಕುಂತಿದ್ವಿ. ನಿಮ್ಮ ಹೆಸರು? ನಾಗರಾಜ್. ನೀವು ಯಾವ ಊರು? ಸಂಡು ಯಶವಂತ ನಗರ. ಎಷ್ಟು ಜನ ಇದ್ರು ಟೋಟಲ್ ನೀವು ಹೋಗೋ ಟ್ರ್ಯಾಕ್ಟರ್? ಎಷ್ಟು 16 ಜನ ಇದ್ದೀವಿ ಸರ್. ಮಕ್ಕಳು? ಒಂದು 7 ಜನ ಇದ್ದೀವಿ ಸರ್. ಆಯ್ತು. ಅಪಘಾತದ ನಂತರ ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು, ಗ್ರಾಮದಲ್ಲಿ ಶೋಕ ಮಡುಗಟ್ಟಿದೆ. ಸುದ್ದಿ ತಿಳಿದ ತಕ್ಷಣ ಬಳ್ಳಾರಿ ಸಂಸದ ತುಕಾರಾಂ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದು, ಮೃತರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಅಮ್ಮ ರೇಣುಕಾ ಎಟ್ಲುಂಡಿದ್ರ ಅದಕ್ಕೆ ಕರೆ ಕಳಿಸಿದ್ರೆ ನಮ್ಮನ್ನ ಬರ್ರಮ್ಮ ಇದೆ. ಆಮೇಲೆ ಭರತ್ತು ಬೈರದೇವ್ರ ಗುಡ್ಡ, ಇದು ಗೌರಮ್ಮ, ಅಂಕಮ್ಮ, ಇದು ಕೂಡ ಸೊಂಡೂರ 3 ಆಗ್ತಾರೆ ಡೆತ್ ಆಗಿರೋದು. ಹುಲಿಗಿಂತ 22 ಇದು ದಾವಣಗೆರೆನಾ ಇವರು? ಹೌದು ಸರ್, ದಾವಣಗೆರೆಯಿಂದ ಕುಲ್ಲಿಗೆ ಬರ್ತಾರೆ ಅವರು. ಒಂದೊಂದು ರಿಲೇಟೆಡ್ಸ್ ರಿಲೇಷನ್. ಮಂಜಮ್ಮ ಕೂಡ್ಲಿಗೆ ಈ ಕುರಿತು ಮುನಿರಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಈ ತಾಯಿ ಹುಲಿಗೆಮ್ಮನ ದರ್ಶನಕ್ಕಾಗಿ ಈ ಪ್ರಮುಖವಾಗಿ ಕೂಡ್ಲಿಗಿ ಮತ್ತು ಅದರ ಸರೌಂಡಿಂಗ್ ವಿಲೇಜಸ್ಸಿಂದ ಒಂದು ಟ್ರ್ಯಾಕ್ಟರ್ ಒಂದರಲ್ಲಿ ಗ್ರಾಮಾಂತರ ಪ್ರದೇಶದಿಂದ ಭಕ್ತಾದಿಗಳು ಸುಮಾರು 19 ಜನ ಭಕ್ತಾದಿಗಳು ಒಂದು ಟ್ರ್ಯಾಕ್ಟರ್ನಲ್ಲಿ ಹುಲಿಗೆಗೆ ಅಂತ ಹೊರಟಿದ್ದಾರೆ. ಇವರು ನಮ್ಮ ಹೊಸಪೇಟೆ ಮುನಿರಾಬಾದ್ ಬಾರ್ಡ್ರ್ ಅಲ್ಲಿ ಬರ್ತಾ ಇರಬೇಕಾದ್ರೆ ಒಂದು ಟ್ಯಾಂಕರ್ ಹಿಂದಿನಿಂದ ಬಂದು ಭಾಳ ಬಲವಾಗಿ ಗುದ್ದಿದ್ದಾನೆ. ಈ ಒಂದು ಘಟನೆಯಿಂದಾಗಿ ಆ ಟ್ರ್ಯಾಕ್ಟರ್ ಚಾಲಕ ಟೋಟಲ್ ಆಗಿ ಔಟ್ ಆಫ್ ಕಂಟ್ರೋಲ್ ಆಗಿ ಒಂದು ಡಿವೈಡ್ರಿಗೆ ಹೊಡೆದು, ದುರದೃಷ್ಟವಶಾತ್ ಆ ಟ್ರ್ಯಾಕ್ಟರ್ ಹೈವೇಯಿಂದ ಅಲ್ಲಿ ಪಕ್ಕದಲ್ಲಿ ಏನು ಗಾರ್ಜ್ ಇದೆ, ಒಂದು ಹಳ್ಳ, ದೊಡ್ಡ ಒಂದು ಗಾರ್ಜ್ ಇದೆ, ಅದಕ್ಕೆ ಬಿದ್ದು ಈಗ 6 ಜನ ಮೃತ ಹೊಂದಿದ್ದಾರೆ. ಈ ಉಳಿದ ವ್ಯಕ್ತಿಗಳಲ್ಲಿ 4 ಜನ ಇಲ್ಲಿ ಹೊಸಪೇಟೆ 100 ಬೆಡ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಇನ್ನು 9 ಜನನ ಹೆಚ್ಚಿನ ಚಿಕಿತ್ಸೆಗೆ ಕೊಪ್ಪಳಗೆ ರೆಫರ್ ಮಾಡಲಾಗಿದೆ. ಅದರಲ್ಲಿ ಇನ್ನೂ 2 ಪರಿಸ್ಥಿತಿ ಸ್ವಲ್ಪ ಸೂಕ್ಷ್ಮವಾಗಿದೆ ಅಂತ
ನಮ್ಮ ಡಾಕ್ಟರ್ಸು ತಿಳಿಸಿದ್ದಾರೆ. ಈಗಾಗಲೇ ಏನು ಈ ಅಪರಾಧ ಎಸಗಿರುವ ಈ ಕೃತ್ಯದ ಹಿಂದಿನ ಆ ಟ್ಯಾಂಕರ್ನ ಚಾಲಕ ಆತನನ್ನು ಈಗಾಗಲೇ ವಶಕ್ಕೆ ಪಡೆದು ನಾವೀಗಾಗಲೇ ವಿಚಾರಣೆ ಪ್ರಾರಂಭಿಸಿದ್ದೇವೆ. ಘಟನಾ ಸ್ಥಳಕ್ಕೆ ಘಟನೆ ನಡೆದ ಕೂಡಲೇ SP ವಿಜಯನಗರ್ ಮತ್ತು SP ಕೊಪ್ಪಳ ಇಬ್ಬರು ಧಾವಿಸಿ ಪೊಲೀಸ್ ಇಲಾಖೆಯಿಂದ ಈಗಾಗಲೇ ಏನೇನು ಕ್ರಮಗಳಾಗಬೇಕಾಯ್ತು ಆಗಿದೆ. ಹೈವೇನಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ನಾವು ಈಗಾಗಲೇ ಬಹಳಷ್ಟು ಕ್ರಮಗಳನ್ನ ಇನ್ಫ್ಯಾಕ್ಟ್ ನಮ್ಮ SP ವಿಜಯನಗರ್ ಅವರು ಒಂದು 6 ತಿಂಗಳಿಂದ ಎಲ್ಲ ಸ್ಟೇಕ್ ಹೋಲ್ಡರ್ ಕನ್ಸಲ್ಟೇಷನ್ ಅಂತ ಒಂದು ಮಾಡಿದ್ದಾರೆ. ಇದು ಸಂದರ್ಭ ಅಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ, ಇನ್ನೊಂದು ಸಂದರ್ಭದಲ್ಲಿ ಬಹಳ ಸುದೀರ್ಘವಾಗಿ ತಿಳಿಸ್ತೀನಿ ತಮಗೆ. ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ಸು PWD, ರೋಡ್ ಇಂಜಿನಿಯರಿಂಗ್, ಆಮೇಲೆ ಕೆಲವು ಕಾಲೇಜು ಪ್ರೊಫೆಸರ್ಸು ಎಲ್ಲರನ್ನೂ ಕರ್ಕೊಂಡೋಗಿ ಬ್ಲೈಂಡ್ ಸ್ಪಾಟ್ಸ್ನ ಐಡೆಂಟಿಫೈ ಮಾಡಿ ಈ ಥರ ಸಾಕಷ್ಟು ವಿಚಾರಗಳ ಬಗ್ಗೆ ಎರಡೂ ಜಿಲ್ಲೆ SP ಗಳು ಗಮನ ಹರಿಸ್ತಾ ಇದ್ದಾರೆ. ಇದೊಂದು ಬಹಳ ದುರದೃಷ್ಟವಶಾತ್ ಆಗಿರುವಂಥ ದುರ್ಘಟನೆ ಆಗಿದೆ. ಸಂಪೂರ್ಣ ತನಿಖೆ ಮಾಡಿ ನಾವು ಸೂಕ್ತವಾದ ಒಂದು ಆರೋಪ ಪಟ್ಟಿನ ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ. ಕಾರಣ ನಾನು ತಮಗೆ ತಿಳಿಸಿದ ಹಾಗೆ ಒಂದು ಟ್ಯಾಂಕರ್ ಬಂದು ಟ್ರ್ಯಾಕ್ಟರ್ಗೆ ಹೊಡೆದಿರೋದು, ಇದು ಪ್ರಾಥಮಿಕ ಈ ಹಂತದಲ್ಲಿ. ಓಕೆ, ಆ ಚಾಲಕನ ಪರಿಸ್ಥಿತಿ ಏನು ಎಲ್ಲ ಈಗ ಅವರ ವೈದ್ಯಕೀಯ ಮಾಡಿಸ್ತಾರೆ, ಅವರ ಚರಿತ್ರೆ ನೋಡ್ತಾರೆ. ಈ ಹಿಂದೆ ಯಾವ್ದಾದ್ರು ಆಕ್ಸಿಡೆಂಟ್ಗಳಲ್ಲಿ ಆತ ಇನ್ವಾಲ್ವ್ ಇದ್ನ, ಅದು ಯಾವ ಕಂಪ್ನಿ, ಯಾಕೆ ನೀವು ಯೋಚಿಸಿದ್ರು ಎಲ್ಲ ನೋಡಿ, ಇದಕ್ಕೆ ಯಾವುದೇ ರೀತಿ ಬೇರೆ ಏನಾದರೂ ಡೈಮೆನ್ಷನ್ಸ್ ಇದ್ದರೆ ಅದನ್ನೆಲ್ಲ ತನಿಖೆಯಲ್ಲಿ ಅಳವಡಿಸ್ಕೊಂಡು ಯಾರೇ ಕಾರಣಕರ್ತರಿದ್ರು ಅವರ ಮೇಲೆ ಎಲ್ಲ ಕಠಿಣವಾದ ಕಾನೂನು ಕ್ರಮ ಆಗ್ತದೆ. ಸರಿ